ಇನ್ನು ದೆಹಲಿಯಲ್ಲಿ ಕಾವೇರಿ ನೀರಿನ ನಿಯಂತ್ರಣ ಸಮಿತಿಯ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಉಭಯ ರಾಜ್ಯಗಳ ಅಧಿಕಾರಿಗಳು, ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ರಾಜ್ಯದ ಪರ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಭಾಗಿಯಾಗಿದ್ದಾರೆ. ಮತ್ತೆ ಕಾವೇರಿ ನೀರಿಗೆ ಬೇಡಿಕೆ ಇಟ್ಟಿದೆ ತಮಿಳುನಾಡು. ಆಗಸ್ಟ್ ತಿಂಗಳಿಂದ ನೀರು ಬಿಡುವಂತೆ ತಮಿಳುನಾಡು ಬೇಡಿಕೆ. ಈಗಾಗಲೇ ಸಿಡಬ್ಲ್ಯೂಎಂಎ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶವನ್ನ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಪಾಲಿಸಿದೆ. 15 ದಿನಗಳಲ್ಲಿ 4.5 ಟಿಎಂಸಿ ನೀರನ್ನು ಹರಿಸೋದಕ್ಕೆ ಆದೇಶಿಸಿತ್ತು ಸಿಡಬ್ಲ್ಯೂಎಂಎ. ಕಳೆದ 15 ದಿನಗಳಲ್ಲಿ ಆದೇಶಕ್ಕಿಂತ ಹೆಚ್ಚು, ಅಂದ್ರೆ 4.5 ಟಿಎಂಸಿಗಿಂತಲೂ ಹೆಚ್ಚು ನೀರು ಹರಿದಿದೆ. ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡಿದೆ ಸರ್ಕಾರ. ಈವರೆಗೂ 7.5 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಸಿರೋ ಬಗ್ಗೆ ಮಾಹಿತಿ. ಅಂದರೆ ಸಿಡಬ್ಲ್ಯೂಎಂಎ ಆದೇಶ 4.5 ಟಿಎಂಸಿ ಇದ್ರೆ ಹೆಚ್ಚುವರಿಯಾಗಿ 3 ಟಿಎಂಸಿ, ಒಟ್ಟು 7.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದಿದೆ. ಕಬಿನಿ ಜಲಾಶಯ ತುಂಬಿದ್ರಿಂದ ಹೆಚ್ಚುವರಿ ನೀರು ಹರಿಸಿರುವಂತಹ ಮಾಹಿತಿ. ಎಷ್ಟಾಗಿಯೂ ಕೂಡ ಮತ್ತೆ ಈ ತಿಂಗಳ ನೀರನ್ನು ಹರಿಬಿಡಬೇಕು ಅಂಥೇಳಿ ಮತ್ತೆ ನೀರಿಗಾಗಿ ಆಗ್ರಹಿಸ್ತಾ ಇದೆ ತಮಿಳುನಾಡು. ಹೀಗಾಗಿ ಮೀಟಿಂಗ್ ಶುರು. ರಾಜ್ಯದ ಪರ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಮಳೆಯೇ ಇಲ್ಲದೆ ಬರದ ಛಾಯೆ ಆವರಿಸಿ ನೀರು ಬಿಡೋದಕ್ಕೆ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇತ್ತು. ಕರ್ನಾಟಕದ ಪರಿಸ್ಥಿತಿ ನೀರು ಬಿಡೋ ಹಾಗಿಲ್ಲ ಅಂತ ವಾದವನ್ನು ಕೂಡ ರಾಜ್ಯ ಮಂಡಿಸಿತ್ತು. ಆದರೆ ಯಾವಾಗ ಪ್ರಾಧಿಕಾರ ನೀರು ಬಿಡುವಂತೆ ಹೇಳ್ತು, ಆ ಸಂದರ್ಭದಲ್ಲಿ ಮಳೆ ಬಂದಿದ್ದರಿಂದಾಗಿ ಒಂದಿಷ್ಟು ನಿರಾಳತೆ ರಾಜ್ಯಕ್ಕೆ. ಹಾಗಾಗಿ 4.5 ಟಿಎಂಸಿ ಬಿಡಿ ಅಂತಂದರೆ ಹೆಚ್ಚುವರಿಯಾಗಿ 3 ಟಿಎಂಸಿ, ಒಟ್ಟು 7.5 ಟಿಎಂಸಿ ನೀರು ಹರಿದಿದೆ. ಇಷ್ಟಾಗಿಯೂ ಕೂಡ ಮತ್ತೆ ನೀರಿಗಾಗಿ ಆಗ್ರಹಿಸ್ತಾ ಇದೆ ತಮಿಳುನಾಡು. ಕಾವೇರಿ ನೀರಿನ ಬಗ್ಗೆ ತಮಿಳುನಾಡು ಸಿಎಂ ಜೊತೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನದಿ ನೀರು ಹಂಚಿಕೆ ವಿಚಾರ, ಮೇಕೆದಾಟು ಯೋಜನೆ, ಮಹದಾಯಿ ವಿಚಾರದಲ್ಲಿ ಕುಳಿತು ಚರ್ಚೆ ಮಾಡಿದ್ರೆ ಒಳ್ಳೆಯದು ಅಂದಿದ್ದಾರೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ. ಲಾಸ್ಟ್ ಟೈಮು ಸ್ವಲ್ಪ ಕಾಂಟ್ರವರ್ಷಿಯಲ್ ಇತ್ತು. ಕಾಂಟ್ರವರ್ಷಿಯಲ್ ಅಂದರೆ ಸ್ವಲ್ಪ ಇನ್ನು ಆಗ ನೀರು ಬಿಡೋದ್ರ ಬಗ್ಗೆ, ಆಮೇಲೆ ಇಲ್ಲೆಲ್ಲ ಸ್ವಲ್ಪ ವಿರೋಧ ಇತ್ತು. ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂಥೇಳಿ ಮುಂದಕ್ಕೆ ಹಾಕಿದ್ರು ಚೀಫ್ ಮಿನಿಸ್ಟ್ರು. ಬರೀ ಪರಿಹಾರ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಬರೀ ಕಾವೇರಿ ಮೇಕೆದಾಟು ಅಂತಲ್ಲ, ಈಗ ನಮ್ಗೆ ಕೃಷ್ಣ ನೀರಿನ ವಿಚಾರದಲ್ಲಿರ್ಬೋದು, ಮಹದಾಯಿ ವಿಚಾರದಲ್ಲಿರ್ಬೋದು, ಅಥವಾ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಈ ರೀತಿ ಸಮಸ್ಯೆಗಳಿದೆ. ಅವರೆಲ್ಲ ಅಕ್ಕಪಕ್ಕದ ರಾಜ್ಯಗಳವರು ಕೂತ್ಕೊಂಡು ಕೇಂದ್ರ ಸರ್ಕಾರದ ಜೊತೆ ಸೇರಿಕೊಂಡು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಈ ಕೋರ್ಟು ಕಚೇರಿಗಳಿದ್ದಾರೆ, ದಶಕಗಳಾಗ್ಬಿಡುತ್ತೆ. 13ಕ್ಕೆ ಪ್ರೊಟೆಸ್ಟ್ ಅಂತಾನೆ 13ಕ್ಕೆ ಇಲ್ಲ, ಅವರೆಲ್ಲ ವಿತರ ಮಾಡ್ಕೊಳ್ತಾರೆ, ಯಾರೇನು ಮಾಡೋದಿಲ್ಲ. ಇನ್ನು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂದ್ಗೆ ಕರೆ ಕೊಡಲಾಗಿತ್ತು. ಆ ಬಂದ್ ನಡೆಸುವಂತ ಅಗತ್ಯತೆ ಇಲ್ಲ. ತಮಿಳುನಾಡಿಗೆ ಈಗಾಗಲೇ ಹೆಚ್ಚು ನೀರು ಕೂಡ ಬಿಟ್ಟಿದ್ದಾಗಿದೆ. ನಿತ್ಯ 1 ಟಿಎಂಸಿಗೂ ಹೆಚ್ಚು ನೀರನ್ನು ಬಿಟ್ಟಿದ್ದೇವೆ ಅಂತ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಏನು ಹೇಳಿದ್ದಾರೆ ಸಚಿವರು ಕೇಳಿ. ದಿವಸ 1 TMC ಹೋಗ್ತಾರೆ, ಬಂದಂಗೆ 2 TMC ಹೋಗ್ತಾ ಇದೆ. 2 TMC ಪರ್ ಡೇ ಹೋಗ್ತದೆ. ಮತ್ತೆ ನಿನ್ನೆ ಬಿಡಬೇಕು, ಅದಕ್ಕಿಂತ ಎಷ್ಟು ಬಿಡಬೇಕು ನೀರು ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ದೀವಿ. ದಿವಸ 1 TMC ಹೋಗ್ತಾರೆ, ಬಂದಂಗೆ 2 TMC ಹೋಗ್ತಾ ಇದೆ. 2 TMC ಪರ್ ಡೇ ಹೋಗ್ತದೆ. ಮತ್ತೆ ನಿನ್ನೆ ಬಿಡಬೇಕು, ಅದಕ್ಕಿಂತ ಎಷ್ಟು ಬಿಡಬೇಕು ನೀರು ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ದೀವಿ. ದಿವಸ 1 TMC ಹೋಗ್ತಾರೆ, ಬಂದಂಗೆ 2 TMC ಹೋಗ್ತಾ ಇದೆ. 2 TMC ಪರ್ ಡೇ ಹೋಗ್ತದೆ. ಮತ್ತೆ ನಿನ್ನೆ ಬಿಡಬೇಕು, ಅದಕ್ಕಿಂತ ಎಷ್ಟು ಬಿಡಬೇಕು ನೀರು ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ದೀವಿ. ದಿವಸ 1 TMC ಹೋಗ್ತಾರೆ, ಬಂದಂಗೆ 2 TMC ಹೋಗ್ತಾ ಇದೆ. 2 TMC ಪರ್ ಡೇ ಹೋಗ್ತದೆ. ಮತ್ತೆ ನಿನ್ನೆ ಬಿಡಬೇಕು, ಅದಕ್ಕಿಂತ ಎಷ್ಟು ಬಿಡಬೇಕು ನೀರು ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ದೀವಿ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಕಳೆದ ಬಾರಿ ಸಭೆ ಇದ್ದಂತಹ ಸಂದರ್ಭದಲ್ಲಿ ನೀರಿಡ್ಲೇ ಬಿಡಲೇಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಾಗ ನಮ್ಮ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆದರೆ ಈಗ ಹಾಗಲ್ಲ. ಈಗಾಗಲೇ ಸಚಿವರುಗಳು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನಿತ್ಯ 1 TMC ಗಟ್ಟಲೆ ನೀರು ಹೋಗ್ತಾ ಇದೆ ಅಂತ. ಇಷ್ಟಾಗಿಯೂ ಕೂಡ ತಮಿಳುನಾಡು ಮತ್ತೆ ನೀರಿಗೆ ಆಗ್ರಹಿಸ್ತಾ ಇದೆಯಾ? ಇನ್ನೂ ಬಾಕಿ ಉಳಿಸ್ಕೊಂಡಿದೀವ? ಹಾಗಿದ್ರೆ ಏನು ಕತೆ ಅಂತ? ಪ್ರತಿಮಾ, ಕಳೆದ 15 ದಿವಸಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗಿಲ್ಲ. ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಈಗ ಕಳೆ ಬಂದಿರುವಂತಹದ್ದು. ಬಹುಮುಖ್ಯವಾಗಿ ಕಬಿನಿ ಜಲಾಶಯ ತುಂಬಿದೆ. ಕಬಿನಿ ಜಲಾಶಯದಿಂದ ಹೆಚ್ಚುವರಿ ನೀರು ಹರಿದೋಗ್ತಾ ಇದೆ. ತುಂಬಿ ಹರಿದೋಗ್ತಿರುವಂತಹ ನೀರೇ ಸುಮಾರು 7.5 TMC ಅಷ್ಟು ನೀರೀಗ ತಮಿಳುನಾಡಿಗೆ ಹರಿದಿರುವಂತಹದ್ದು. ಕಳೆದ 15 ದಿವಸಗಳ ಹಿಂದೆ CWA ಆದೇಶ ಮಾಡಿತ್ತು.
ಅಂದ್ರೆ ನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿವಸಗಳಿಗೆ ಹರಿಸಬೇಕು ಅನ್ನುವಂತ ಆದೇಶವನ್ನು ಏನ್ ಮಾಡಿತ್ತು. ಅದು ಸುಮಾರು 15 ದಿವಸಗಳಿಗೆ ಇಷ್ಟು ನೀರನ್ನ ಹರಿಸಿದ್ದೆ ಆದಲ್ಲಿ ಸುಮಾರು 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕಾಗಿತ್ತು. ಆದ್ರೆ ಈಗ ಹೆಚ್ಚುವರಿ 3 TMC ನೀರು ಹರಿದೋಗಿರುವಂತದ್ದು, ಅಂದ್ರೆ 7.5 TMC ನೀರು ಈಗಾಗಲೇ ತಮಿಳುನಾಡು ಸೇರಿರುವಂತಹದ್ದು. ಹೆಚ್ಚುವರಿ ನೀರು ಇದೆ, ಅಂದ್ರೆ ಪ್ರಕೃತಿ ಕೃಪೆಯಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗಿರುವಂತಹದ್ದು. ಇವತ್ತು ಕೂಡ CWRC ಸಭೆ ನಡೀತಾ ಇದೆ. ಇವತ್ತು ಬಹುಮುಖ್ಯವಾಗಿ ಆಗಸ್ಟ್ ಪಾಲಿನ ನೀರನ್ನ ಸರಿಯಾಗಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮಿಳುನಾಡು ವಾದ ಮಾಡ್ತಾ ಇರುವಂತಹದ್ದು. ಕರ್ನಾಟಕ ಈಗಾಗಲೇ ಹೇಳ್ತಾ ಇರುವಂತದ್ದು 3 TMC ಹೆಚ್ಚು ನೀರು ಹೋಗಿದೆ, ನೀರು ಮಳೆ ಚೆನ್ನಾಗಿ ಆದ್ರೆ ನಾವು ನೀರನ್ನ ಬಿಡ್ತೀವಿ. ಈಗಾಗಲೇ ಕಬಿನಿ ಜಲಾಶಯ ತುಂಬಿರೋದ್ರಿಂದ ಕಬಿನಿ ಜಲಾಶಯದಲ್ಲಿ ಎಷ್ಟು ಒಳಹರಿವಿದೆ ಅಷ್ಟೇ ಹೊರಹರಿವನ್ನು ಕೂಡ ಬಿಡುಗಡೆ ಮಾಡ್ತಾ ಇರುವಂತಹದ್ದು. ಮತ್ತೆ CWMA ಆದೇಶವನ್ನು ನಾವು ಪಾಲಿಸಿದ್ದೀವಿ ಅನ್ನುವಂತಹ ವಾದವನ್ನು ಕೂಡ ಕರ್ನಾಟಕ ಮಾಡ್ತಿರುವಂತಹದ್ದು. ಇವತ್ತಿನ ಸಭೆಯಲ್ಲಿ ಬಹು ಮುಖ್ಯವಾಗಿ ತಮಿಳುನಾಡು ಏನ್ ಬೇಡಿಕೆಯನ್ನು ಇಡುತ್ತೆ ಆ ಬೇಡಿಕೆಗೆ ತಕ್ಕನಾಗೆ ನೀರೀಗ ಹರಿದು ಹೋಗ್ತಾ ಇರುವಂತಹದ್ದು. ಇವತ್ತಿನ ಸಭೆ ಅಷ್ಟೊಂದು ಮಹತ್ವವನ್ನು ಪಡೆಯೋದಿಲ್ಲ. ಮತ್ತೆ ಇವತ್ತು ಮಧ್ಯಾಹ್ನದ ನಂತರ CWMA ಸಭೆ ಕೂಡ ಇರೋದ್ರಿಂದ ಮತ್ತೆ ಆಗಸ್ಟ್ ನ ಸಂಪೂರ್ಣ ಪಾಲನ್ನ ನೀರು ಬಿಡಲೇಬೇಕು ಅನ್ನುವಂಥದ್ದು ಏನಾದರೂ ತಮಿಳುನಾಡು ವಾದವನ್ನ ಮಾಡಿದಾದಲ್ಲಿ ಕರ್ನಾಟಕ ಕೂಡ ಅದಕ್ಕೆ ಪ್ರತಿಯಾಗಿ ವಾದವನ್ನ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಯಾರಿ ಮಾಡ್ಕೊಂಡಿರುವಂತಹದ್ದು. ಬಹು ಮುಖ್ಯವಾಗಿ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಏನು ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಅದೀಗ ವರುಣನ ಕೃಪೆಯಿಂದ ಅವೆಲ್ಲವೂ ಕೂಡ ಪರಿಹಾರ ಆಗಿರುವಂತಹದ್ದು. ಮತ್ತೆ ಇವತ್ತಿನ CWMA ಸಭೆಯಲ್ಲೂ ಕೂಡ ಇವತ್ತು ಕರ್ನಾಟಕ ಹಾಗೂ ತಮಿಳುನಾಡು ತಮ್ಮದೇ ಆದಂತಹ ವಾದವನ್ನ ಮಂಡಿಸಲಿವೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.